ನಮಸ್ತೆ ಡಿಯರ್ ಪಾರೆಂಟ್ಸ್. ಇವತ್ತಿಂದ ನವೋದಯ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಫಸ್ಟ್ ಸಬ್ಜೆಕ್ಟ್ ಬಂದು ಮೆಂಟಲ್ ಎಬಿಲಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮೆಂಟಲ್ ಎಬಿಲಿಟಿನ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳು ಇಂಟ್ರೆಸ್ಟಿಂದ ವೀಡಿಯೋಸ್ನ ನೋಡಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಇಷ್ಟಪಟ್ಟು ಕಲಿಬೇಕು. ಸೊ ಹಾಗಾಗಿ ಫಸ್ಟು ಸೆಕ್ಷನ್ ಬಂದು 3 ಸೆಕ್ಷನ್ಸಲ್ಲಿ ನವೋದಯ ಎಕ್ಸಾಮಿನ 3 ಸೆಕ್ಷನ್ಸಲ್ಲಿ ಫಸ್ಟು ಸೆಕ್ಷನ್ ಬಂದು ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಆ ಮೆಂಟಲ್ ಎಬಿಲಿಟಿನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ವಿಚಾರ ತಿಳಿಸ್ಬೇಕಂದ್ರೆ, ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಮಕ್ಕಳ ಲೈಫಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದರಲ್ಲಿ ಎಜುಕೇಷನ್ ಅನ್ನೋದು ಒಂದು ಟೀಮ್ ಎಫರ್ಟ್ ಅಲ್ವಾ. ಟೀಮ್ ಎಫರ್ಟ್ ಅಂದರೆ ಯಾರ್ಯಾರು ಸೇರ್ಕೊಳ್ತಾರೆ ಇಲ್ಲಿ? ಸೊ ಬಿಟ್ವೀನ್ ಪ್ಯಾರೆಂಟ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಸೊ ಇವರಿಷ್ಟು ಜನ ಸೇರಿದ್ರೇ ಎಜುಕೇಷನ್ ಅನ್ನೋದು ಒಂದು ಒಳ್ಳೆ ಎಜುಕೇಷನ್ನ ನಾವು ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ. ಸೊ ಈ ಟೀಮ್ ಎಫರ್ಟ್ ಇರಲೇಬೇಕು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆ ಲೆಸನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ, ನಿಮ್ಮ ಎಫರ್ಟ್ ಇಲ್ದಲೇ, ಟೀಚರ್ ಎಫರ್ಟ್ ಇಲ್ದಲೇ ಮಕ್ಕಳಿಗೆ ನಾವು ಒಂದು ಒಳ್ಳೆ ಎಜುಕೇಷನ್ನ ಕೊಡೋದು ಅಸಾಧ್ಯ. ಸೊ ಹಾಗಾಗಿ ಈ ವಿಡಿಯೋಸ್ನ ನೋಡುವಾಗ ನೀವು ಜೊತೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಈಗ ನಾವು ಫಸ್ಟ್ ಸೆಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮೆಂಟಲ್ ಎಬಿಲಿಟಿ. ಅದರಲ್ಲಿ ಫಸ್ಟ್ ಲೆಸನ್ ಆಡ್ ಮ್ಯಾನ್ ಔಟ್. ಸೊ ನೀವು ನೋಡ್ತಾ ಇದ್ದೀರಾ, ಇಷ್ಟು ಲೆಸನ್ಸ್ ಇರುತ್ತೆ ಮೆಂಟಲ್ ಎಬಿಲಿಟಿಯಲ್ಲಿ. ತುಂಬ ಇಷ್ಟಪಟ್ಟು ಕಲೀಲಿ ಅಂತ ಹೇಳಿಬಿಟ್ಟು ಫಸ್ಟ್ ಲೆಸನ್ ಆಡ್ ಮ್ಯಾನ್ ಔಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಡ್ ಮ್ಯಾನ್ ಔಟ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಇಂದ ನೋಡ್ಕೊಂಡು ಬಂದಿದ್ದೀರಾ. ಗುಂಪಿಗೆ ಸೇರದ ಪದ. ಸೊ ಗುಂಪಿಗೆ ಸೇರದ ಪದ ಅಂತ ಅಂದರೆ ಏನು ಗೊತ್ತಿದೆ ಅಲ್ಲ ಎಲ್ಲರಿಗೂ ಕೂಡ. ಸೊ ಅದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಲೆಸನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಡೈರೆಕ್ಷನ್ಸ್ನ ಎಲ್ಲ ಲೆಸನ್ಸ್ಗೂ ಮುಂಚೆನೇ ಕೊಟ್ಟಿರ್ತಾರೆ. ಈವನ್ ಕ್ವಶನ್ ಪೇಪರ್ಸಲ್ಲೂ ಕೂಡ ಡೈರೆಕ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ನೋಡೋಣ ಬನ್ನಿ ಏನು ಡೈರೆಕ್ಷನ್ಸ್ ಅಂತ. ಇನ್ ಕ್ವಶನ್ಸ್ ನಂಬರ್ 1 to 124, 1ರಿಂದ 124ನೇ ಕ್ವಶನ್ನವರೆಗೂ ABCD ಅಂತ ಹೇಳಿ 4 ಫಿಗರ್ಸ್ನ ಕೊಡಲಾಗಿರುತ್ತೆ. ಈಚ್ ಕ್ವಶನಲ್ಲಿ, ಪ್ರತಿಯೊಂದು ಕ್ವಶನಲ್ಲಿ 4 ಆಪ್ಷನ್ಸ್ ಆಗಿ 4 ಫಿಗರ್ ಕೊಟ್ಟಿರ್ತಾರೆ. ಅದರಲ್ಲಿ 3 ಫಿಗರ್ ಯಾವುದೋ ಒಂದು ರೀಸನ್ನಿಂದ ಒಂದು ಗ್ರೂಪಿಗೆ ಸೇರಿದ್ರೆ, ಇನ್ನು ಒಂದೇ ಒಂದು ಯಾವುದೋ ಬೇರೆ ರೀಸನ್ನಿಂದ ಆ ಗ್ರೂಪಿಂದ ಹೊರ ಹಾಕಬೇಕಾಗತ್ತೆ. ಅದು ಯಾವುದು ಅದನ್ನು ಟಿಕ್ ಮಾಡಿ ಅಂತ ಹೇಳಿ ಅದನ್ನು ನೀವು ಅಲ್ಲಿ OMR ಶೀಟಲ್ಲಿ ಶೇರ್ ಮಾಡಬೇಕಾಗತ್ತೆ ಆ ಆಪ್ಷನ್ನ. ಓಕೆ, ಸೊ ಈಗ ಅದನ್ನು ಹೇಗೆ ಮಾಡೋದು ಇಲ್ಲಿ ನೋಡಿ. ಪ್ರತಿಯೊಂದನ್ನು ಹೇಳ್ಕೊಡ್ಬೇಕಾದ್ರೆ ಆ ಒಂದು ಕ್ವಶನಲ್ಲಿ ಯಾವುದೋ ಒಂದು ಮೆಥಡ್ ಇರುತ್ತೆ. ನೀವು ಮೇಯ್ನಾಗಿ ಆ ಮೆಥಡ್ನ ಅಬ್ಸರ್ವ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಆ ಮೆಥಡ್ನ ನೀಟಾಗಿ ತಲೆಗೆ ಹಾಕ್ಕೋಬೇಕಾಗತ್ತೆ. ಸೊ ಆ ಮೆಥಡ್ಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್. ಇದರಲ್ಲಿ ಮೊದಲನೇ ಕ್ವಶನ್ ನೋಡಬೇಕು ಅಂತ ಅಂದರೆ, ಇಲ್ಲಿ ನೋಡಿ 4 ಫಿಗರ್ಸ್ ಇದೆ ಹೇಳಿರೋ ಡೈರೆಕ್ಷನ್ಸ್ ಪ್ರಕಾರ. ಇದರಲ್ಲಿ ಒಂದನ್ನು ನಾವು ಹೊರಗಡೆ ಹಾಕಬೇಕು. ನಾನು ಕ್ವಶನ್ಸ್ನ ತೋರಿಸುವಾಗ ನೀವು ಒಂದು ಸತಿ ಅನಲೈಸ್ ಮಾಡಿ ಯಾವುದನ್ನು ನಾವು ತೆಗೆದು ಹಾಕ್ಬೋದು ಅಂತ. ಸೊ ಟೀಚರ್ ಹೇಳ್ಕೊಡೋಕ್ಕೂ ಮುಂಚೆನೇ ಮಕ್ಕಳು ಅನಲೈಸ್ನ ಸ್ಟಾರ್ಟ್ ಮಾಡಿರಬೇಕಾಗತ್ತೆ. ಏಕೆಂದರೆ ಡೈರೆಕ್ಷನ್ಸ್ನ ಹೇಳಿರ್ತೀವಲ್ವ. ಸೊ ಆ ಡೈರೆಕ್ಷನ್ಸ್ನ ಯೋಚನೆ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 4 ಫಿಗರ್ಸ್ಗಳಿದೆ. ಆ ಫಿಗರಲ್ಲಿ 3 ಮಾತ್ರ ಒಂದೇ ಥರ ಇದೆ. ಏನಪ್ಪ ಇದು 3 ಒಂದೇ ಥರ ಅಂತ ಹೇಳ್ತಾರಲ್ಲ. ಇಲ್ಲಿ 4 ಫಿಗರ್ ಕೂಡ ಸರ್ಕಲ್ ಆಗಿ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿ, ಆ್ಯಂಡ್ ಎಲ್ಲದರಲ್ಲೂ ಕೂಡ ದ ಸೇಮ್ ಫಿಗರ್ಸ್ 3 ಇದೆಯಲ್ಲ. ಸರ್ಕಲ್ ಇದೆ, ಸ್ಕ್ವೇರ್ ಇದೆ, ಸ್ಟಾರ್ ಶೇಪ್ಡ್ ಒಂದು ಡಾರ್ಕನ್ ಆಗಿರೋದು ಒಂದಿದೆ. ಸೊ ಎಲ್ಲದರಲ್ಲೂ ಇದೆಯಲ್ಲ, ಇದನ್ನು ಹೇಗೆ ತೆಗೆದಾಕೋದು ಅಂತ ಹೇಳಿ ಅನಿಸುತ್ತೆ. ಸೊ ನೋಡಿ ಇಲ್ಲಿ ಹೇಗೆ ತೆಗೆದಾಕೋದು ಅಂತ ಹೇಳಿದ್ರೆ, ಇಲ್ಲಿ ನಿಮಗೊಂದು ಮೆಥಡ್ ಬರುತ್ತೆ. ಆ ಮೆಥಡ್ ಏನಪ್ಪ ಅಂತ ಅಂದರೆ, ಒಂದು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅನ್ನೋ ಮೆಥಡ್ ಇಲ್ಲಿ ಅಪ್ಲೈ ಆಗಿದೆ ಅಂತ ಹೇಳಿದೆ. ಹೇಗೆ? ಸೊ ನಿಮಗೆ ಕ್ಲಾಕ್ ಗೊತ್ತು, ಗಡಿಯಾರ ಗೊತ್ತಿದೆ ಅಲ್ಲ ಎಲ್ಲರಿಗೂ. ಯಾರಿಗೆ ಗೊತ್ತಿಲ್ಲ? ಸೊ ಎಲ್ಲರಿಗೂ ಗೊತ್ತಿದೆ. ಗಡಿಯಾರ ಯಾವ ಕಡೆಗೆ ತಿರುಗುತ್ತೆ? ನಿಮಗೆ ಗೊತ್ತಲ್ಲ. 1 2 3 4 ಲೈಕ್ ಈ ವರ್ಷದಿಂದ ಸ್ಟಾರ್ಟ್ ಆಗಿ 12ವರೆಗೂ ಬರುತ್ತೆ. ಅಗೇನ್ ದ ಸೇಮ್ ರೊಟೀನ್ ಇಟ್ ಫಾಲೋಸ್. ಹೌದಲ್ಲ? ಅದೇ ಒಂದು ಡೈರೆಕ್ಷನಲ್ಲೇ ಅದು ಫಾಲೋ ಆಗುತ್ತೆ. ಅದನ್ನೇ ನಾವು ಕ್ಲಾಕ್ ವೈಸ್ ಅಂತೀವಿ. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅದ್ರ ಉಲ್ಟಾ. ಸೊ ಈಗ 12 11 10 ಆ ಥರ ತ್ರಿಕೋಣ ಬರೋದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ, ಇಲ್ಲಿ 4 ಫಿಗರ್ಸಲ್ಲೂ ಕೂಡ ಏನಿಲ್ಲಿ 4 ಫಿಗರ್ಸಲ್ಲೂ ಕೂಡ ನಿಮಗೆ
4 ಫಿಗರ್ಸಲ್ಲೂ ಕೂಡ ನಿಮಗೆ 3 ಆಪ್ಷನ್ಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಡಿ ಆಪ್ಷನ್ ಒಂದನ್ನು ಬಿಟ್ಟು ಇನ್ನು ಎ ಬಿ ಸಿ ಮೂರೂ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಇಲ್ಲಿ ಡಾರ್ಕನ್ ಆಗಿರೋ ಒಂದು ಸ್ಟಾರ್ನ ತೋರಿಸಿದ್ರೆ ಇದು ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿಗೆ ಹೋಗಿದೆ, ಹೌದಲ್ವಾ. ಈ ಥರ ರೊಟೇಟ್ ಆಗ್ತಾ ಇದೆ. ಸೊ ಆದರೆ ಇಲ್ಲಿ ನೋಡಿ ಡಿ ಫಿಗರಲ್ಲಿ ಇದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ನೋಡಿ ಸ್ಟಾರ್ ಆದಮೇಲೆ ಸರ್ಕಲ್ ಆದಮೇಲೆ ಸ್ಕ್ವೇರ್, ಸ್ಟಾರ್ ಆದಮೇಲೆ ಸರ್ಕಲ್ ಆದಮೇಲೆ ಸ್ಕ್ವೇರ್, ಇದೇ ರೀತಿ ಇದೆ. ಇಲ್ಲಿ ನೋಡಿ ಸ್ಟಾರ್ ಆದಮೇಲೆ ಸ್ಕ್ವೇರ್ ಆ್ಯಂಡ್ ದೆನ್ ಸರ್ಕಲ್ ಹಿಂಗೆ ಬಂದಿದೆ. ಇದು ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಇದು ಒಂದು ಮೆಥಡ್. ಓಕೆ, ಈ ಒಂದು ಮೆಥಡು ನಿಮಗೆ ತುಂಬ ಕ್ವಶನ್ಸಲ್ಲಿ ರಿಪೀಟೆಡ್ ಆಗಿ ಬರುತ್ತೆ. ಸೊ ಈ ಒಂದು ಮೆಥಡ್ನ ತುಂಬ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ನೋಡಿ ಇದು ಕ್ಲಾಕ್ ವೈಸ್, ಇದು ಆ್ಯಂಟಿ ಕ್ಲಾಕ್ ವೈಸ್. ಗೊತ್ತಾಯ್ತಲ್ಲ ಇದೊಂದು ಮೆಥಡು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಫಿಗರ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಏನು ಅನಿಸುತ್ತೆ, ಇಲ್ಲಿ ಒಂದಷ್ಟು ಜೊಮೆಟ್ರಿಕಲ್ ಫಿಗರ್ಸ್ ಇದೆ. ಆ ಫಿಗರ್ಸಲ್ಲಿ ನೋಡಿ ಎಲ್ಲದರಲ್ಲೂ ಕೂಡ ಎ ಬಿ ಮತ್ತು ಸಿ ಮೂರರಲ್ಲೂ ಕೂಡ ಒಂದೊಂದು ಸಿಂಗಲ್ ಡಾಟೆಡ್ ಲೈನ್ ಇದೆ, ಹೌದಲ್ಲ. ಬಟ್ ಡಿ ಎಲ್ ಏನಾಗಿದೆ, ಇಟ್ ಈಸ್ ಹ್ಯಾವಿಂಗ್ 2 ಡಾಟೆಡ್ ಲೈನ್ಸ್ ಅಲ್ಲ, 2 ಡಾಟೆಡ್ ಲೈನ್ಸ್ ಇದೆ. ಸೊ ಹಾಗಾಗಿ ನಾವು ಯಾವುದನ್ನು ಹೊರಗಡೆ ಹಾಕಬೇಕಾಗತ್ತೆ, ಎಸ್ ಅಲ್ವಾ. ಸೊ ಡಿನ ಹೊರಗಡೆ ಹಾಕಬೇಕಾಗತ್ತೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಇದೇ ಥರ ಓಕೆ, ಇದೇ ಥರ ಮೆಥಡ್ಸಲ್ಲಿ ನಿಮಗೆ ಫಾಲೋ ಅಪ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ ಅದನ್ನು. ಸೊ ನೆಕ್ಸ್ಟ್ ಅದೇ ಥರ ಕ್ವಶನ್ ನಂಬರ್ 3. ಇಲ್ಲೂ ಕೂಡ ನಾನು ಫಸ್ಟ್ ಕ್ವಶನಿಗೆ ಅಪ್ಲೈ ಮಾಡಿದ್ದಲ್ಲ, ಅದೇ ಸೇಮ್ ಮೆಥಡ್ ಫಾಲೋ ಆಗುತ್ತೆ. ಎ ಬಿ ಸಿ ಡಿ ಈ ನಾಲ್ಕು ಆಪ್ಷನಲ್ಲಿ 3 ಮಾತ್ರ ಕ್ಲಾಕ್ ವೈಸ್ ಇದೆ, ಹೌದಲ್ಲ. ಹೇಗೆ ನೋಡಿ, ಎಸ್ ಅಬ್ಸರ್ವ್ ಮಾಡಿದ್ರೆ ಸಿ ಇದು ಈ ಕಡೆ ಹೋಗ್ತಾ ಇದೆ, ನೆಕ್ಸ್ಟ್ ಕೂಡ ಅದು ಹಾಗೆ ಬರ್ತಿದೆ. ಇಲ್ಲೂ ಕೂಡ ನೋಡಿ ಮೇಲಿಂದ ಕೆಳಗಡೆಯಿಂದ ಮೇಲೆ ಅಲ್ಲ, ಈ ರೈಟ್ ನಿಮ್ಮ ಲೆಫ್ಟಿಂದ ರೈಟ್ ಸೈಡ್ಗೆ ಮೂವ್ ಆಗುವಂತಹ ಒಂದು ಡೈರೆಕ್ಷನ್ಸ್ ಇದೆ. ಬಟ್ ಸಿ ಅಲ್ಲಿ ನೋಡಿ ರೈಟಿಂದ ಲೆಫ್ಟಿಗೆ ಮೂವ್ ಆಗುತ್ತೆ, ಹೌದಲ್ಲ. ರೈಟಿಂದ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ. ಸೊ ಹಾಗಾಗಿ ಸಿ ಆಪ್ಷನ್ನ ನಾವು ಇಲ್ಲಿ ತೆಗೆದಾಕಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 4. ಇಲ್ಲಿ ನೋಡಿದ್ರೆ 4 ಫಿಗರಲ್ಲಿ ನಿಮ್ಗೆ ಯಾವ್ದು ತೆಗ್ದಾಕ್ಬೇಕು ಅನ್ನಿಸ್ತು, ಅಬ್ಸರ್ವ್ ಮಾಡಿದ್ದೀರಾ. ಎಸ್, ಸಿ ನಾ ಹೇಳ್ತೀನಿ. ಇಲ್ಲಿ ಹೇಗಪ್ಪ ಅಂತ ಅಂದರೆ ನಿಮಗೆ ಕ್ವಶನ್ ನಂಬರ್ 4ಅಲ್ಲಿ ಬಿ ಆಪ್ಷನ್ನ ತೆಗೆದು ಹಾಕಬೇಕಾಗತ್ತೆ. ಯಾಕೆ ಅಂದರೆ ಸಿ 4 ಫಿಗರಲ್ಲಿ ಸರ್ಕಲ್ಲೇ ಇದೆ ಆ್ಯಂಡ್ ಸ್ಕ್ವೇರ್ ಟ್ರಯಾಂಗಲ್ ಅದರಲ್ಲಿ ಇಂಟರ್ಲಾಕ್ ಆಗಿದೆ. ಸೊ ಹಾಫ್ ಅದರಲ್ಲಿ ಕವರ್ ಆಗಿದೆ. ಆ್ಯಂಡ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಆಪ್ಷನಲ್ಲಿ ಸ್ಕ್ವೇರ್ ಶೇಡೆಡ್ ಪಾರ್ಟ್ ತೊಗೊಂಡಿದೆ. ಸಿ ಆ್ಯಂಡ್ ಡಿ ಯಲ್ಲೂ ಕೂಡ ಸ್ಕ್ವೇರ್ ಶೇಡೆಡ್ ಪಾರ್ಟ್ ತೊಗೊಂಡಿದೆ. ಆ್ಯಂಡ್ 1 ಡಾಟು ಟ್ರಯಾಂಗಲ್ ಎ ಸಿ ಮತ್ತು ಡಿ ಯಲ್ಲಿ 1 ಡಾಟ್ ಆಗಿದೆ. ಬಟ್ ಬಿ ಯಲ್ಲಿ ಮಾತ್ರ ಉಲ್ಟಾ, ಎಸ್ನು ಟ್ರಯಾಂಗಲ್ ಶೇಡೆಡ್ ಪಾರ್ಟ್ ಆಗಿದ್ದರೆ ಸ್ಕ್ವೇರು ಡಾಟೆಡ್ ಪಾರ್ಟ್ನ ತೊಗೊಂಡಿದೆ. ಸೊ ಇನ್ ಆಲ್ ದ ಫಿಗರ್ಸ್ ದ ರೀಜನ್ ಕಾಮನ್ ಟು ಸರ್ಕಲ್ and square is shaded and the region common to circle and triangle contains a dot, ಹೌದಲ್ಲ. ಸೊ ಹಾಗಾಗಿ ಬಿ ಆಪ್ಷನ್ ಇಸ್ ದ ಆಡ್ ಒನ್ ಔಟ್. ಸೊ ಇಲ್ಲಿ ಬಿ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಏನಪ್ಪ, ನಾವು 5th ಸ್ಟ್ಯಾಂಡರ್ಡಿಗೆ ಬಂದರೂ ABCD ಮಿಸ್ ಆಗಿಲ್ಲ. ಇಲ್ಲೂ ಕೂಡ ABCD ತೋರಿಸ್ತಾ ಇದ್ದಾರಲ್ಲ, ಇದರಲ್ಲಿ ಏನಿದೆ ಕ್ವಶನ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇಲ್ಲೂ ನೋಡಿ 4 ಆಪ್ಷನಲ್ಲಿ ನೀವು ಇದರಲ್ಲಿ 1 ತೆಗೆದಾಕಬೇಕಾಗತ್ತೆ. ಓಕೆ, ಎಲ್ಲ ಕೂಡ ಆಲ್ಫಾಬೆಟ್ಟಿಗೆ ಸೇರಿದೆ ಅಲ್ಲ, ಎಲ್ಲ ಕೂಡ ಇಂಗ್ಲೀಷ್ ಲೆಟರೇ ಕೂಡ ಆ್ಯಂಡ್ ಎಲ್ಲ ಕೂಡ ಕ್ಯಾಪಿಟಲ್ ಲೆಟರ್ಸೇ ಕೂಡ. ಸೊ ಇದಿಷ್ಟನ್ನು ಅಬ್ಸರ್ವ್ ಮಾಡಿದ್ರೆ ಯಾವ ತೆಗೆದಾಕೋದು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಸೊ ಇಲ್ಲಿ ಇನ್ನೊಂದು ಮೆಥಡ್ ಯೂಸ್ ಆಗ್ತಾ ಇದೆ. ಇಟ್ ಈಸ್ ಕಾಲ್ಡ್ ಸಿಮಿಟ್ರಿ. ಸಿಮೆಟ್ರಿ ಅಂದರೆ ಏನು? ಸೊ ಇಲ್ಲಿ ನೋಡಿ, ಸಿಮೆಟ್ರಿ ಅಂದರೆ ಯಾವುದೋ ಒಂದು ಲೆಟರ್ನ ನೀವು ಬರೆದು ಆ ಲೆಟರ್ನ ಕರೆಕ್ಟಾಗಿ ಹಾಫ್ ಆಗಿ ಫೋಲ್ಡ್ ಮಾಡಿದಾಗ ಎರಡೂ ಸೈಡು ಎರಡೂ ಸೈಡು ಸೇಮ್ ಶೇಪ್ ನಮಗೆ ಬರಬೇಕು. ಈಗ ನೋಡಿ, ಟಿ ಯು ವಿ ಇವು ಮೂರನ್ನು ಕೂಡ ನೀವು ಬರೆದು ಕರೆಕ್ಟಾಗಿ ಮಿಡಲಲ್ಲಿ ನೀವು ಕ್ಲೋಸ್ ಮಾಡಿದ್ರೆ ಇದರಲ್ಲಿ ಎಲ್ಲ ಕೂಡ 1 ಲೈನ್ ಸಿಮಿಟ್ರಿ ಬರುತ್ತೆ. ಸೊ ಆ ಕಡೆ ಈ ಕಡೆ ಎರಡೂ ಹಾಫ್ ನಿಮಗೆ ಸೇಮ್ ಫಿಗರ್ ಕಾಣಿಸುತ್ತೆ
ಅಲ್ಲ, ಮಿರರ್ ಇಮೇಜ್ ಥರ ಸೇಮ್ ಫಿಗರ್ ಕಾಣಿಸುತ್ತೆ. ಬಟ್ ಎಸ್ ಹಾಗಲ್ಲ. ಎಸ್ನ ನೀವು ಬರೆದು ಕಟ್ ಮಾಡಿದ್ರೆ ಏನಾಗುತ್ತಪ್ಪ, ಎಸ್ನ ಬರೆದು ಕಟ್ ಮಾಡಿ ನೀವು ಆ ಕಡೆ ಈ ಕಡೆ ಫಿಗರ್ನ ಚೆಕ್ ಮಾಡಿ ನೋಡಿ, ಅಲ್ಲಿ ಸೇಮ್ ಫಿಗರ್ ಫಾರ್ಮ್ ಆಗಿರೋದಿಲ್ಲ. ಓಕೆ, ಸೊ ಇದನ್ನು ಸಿಮಿಟ್ರಿ ಅಂತ ಹೇಳಿ ಕರಿತೀವಿ. ಎಕ್ಸೆಪ್ಟ್ ಎಸ್, ಆಲ್ ಅದರ್ಸ್ ಹ್ಯಾವ್ ದ ಲೈನ್ ಆಫ್ ಸಿಮೆಟ್ರಿ. ಓಕೆ, ಸೊ ಹಾಗಾಗಿ ಇದರಲ್ಲಿ ಯಾವುದು ಎ, ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ಲೆಟಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓ ಮೈ ಗಾಡ್, ಇಲ್ಲಿ ಮ್ಯಾಥ್ಸಲ್ಲಿ ನಂಬರ್ಸ್ ಕೂಡ ಬರ್ತಿದೆ. ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 1 2 3 ಕಲ್ತಿದ್ರಿ ಅಲ್ಲ ಎಲ್ಲರೂ ಕೂಡ. ಸೊ ಇಲ್ಲಿ ಆಲ್ಫಾಬೆಟ್ ಜೊತೆ ನಂಬರ್ಸ್ ಕೂಡ ಇದೆಯಲ್ಲ, ಹೇಗೆ ಇಲ್ಲಿ ಯಾವ ಮೆಥಡ್ ಅಪ್ಲೈ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಯಾವ ಮೆಥಡ್ ಅಪ್ಲೈ ಆಗುತ್ತೆ ಅಂದರೆ, ಈ ಮೆಥಡ್ನ ತುಂಬ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಇದು ರಿಪೀಟೆಡ್ಲಿ ಬರುತ್ತೆ ನಿಮಗೆ, ಮತ್ತೆ ಮತ್ತೆ ನೋಡ್ತಾ ಇರ್ತೀರ ಈ ಮೆಥಡ್ನ. ನೀವು ಒಂದು ಪೇಜ್ನ ತಗೊಳ್ಳಿ. ಓಕೆ, ಪೇಜಲ್ಲಿ ಈ ವಿಡಿಯೋನ ಪಾಸ್ ಮಾಡಿ ಫಸ್ಟು, ಆ್ಯಂಡ್ ದೆನ್ ನಾನು ಹೇಳೋದನ್ನು ಮಾಡಿ ಆಮೇಲೆ ಪ್ಲೇ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಎ ಇಂದ ಝೆಡ್ವರೆಗೂ ಬರೀರಿ. ಯು ಕ್ಯಾನ್ ರೈಟ್ ಇನ್ ಅ ಕ್ಯಾಪಿಟಲ್, ಸ್ಮಾಲ್, ವಾಟ್ ಎವರ್, ಯಾವುದರಲ್ಲಾದರೂ ಆಯಿತು. ನೀವು ಎ ಇಂದ ಝೆಡ್ವರೆಗೂ ಬರೀರಿ. ನಂಬರ್ 1 ಇಂದ ಡಬ್ಲ್ಯೂ ಮೀನ್ಸ್ ಎ ಇಂದ XYZ ಕೂಡ 1 2 3 ಅಂತ ಹೇಳಿ ಸೀರೀಸ್ ವೈಸ್ ನಂಬರ್ಸ್ನ ಕೊಡ್ಕೊಂಡು ಬನ್ನಿ. ಓಕೆ, ಇಂಗ್ಲೀಷಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 26 ಲೆಟರ್ಸ್ ಇದೆ, ಹೌದಲ್ಲ? ಸೊ 26 ಲೆಟರ್ಸಲ್ಲಿ ಈಗ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ಎಸ್ನೋ? ಸೊ ನೋಡಿ, ಪಾಸ್ ಮಾಡಿಬಿಟ್ಟು ಬರೆದು ಚೆಕ್ ಮಾಡಿ. ಎಸ್, ಆಪ್ಷನ್ ಬಿ. ಯಾಕೆ ಬಿ ಆಪ್ಷನ್? S19, U20, Y25, W23 ಅಂತ ಇದೆ. ಯಾಕೆ ನಾವು ಇದರಲ್ಲಿ ಬಿನೇ ತೆಗಿತಾ ಇದ್ದೀವಿ? Yes, in all other figures there is a letter followed by its place in English alphabet. ನಾವು ಎಗೆ 1 ಅಂತ ಕೊಡ್ತೀವಿ, ಹೌದಲ್ಲ? ಬಿಗೆ 2 ಅಂತ ಕೊಡ್ತೀವಿ. ಆ ಥರ ಎಸ್ಗೆ 19 ಬರುತ್ತೆ, ವೈಗೆ 25 ಬರುತ್ತೆ, ಆ್ಯಂಡ್ ಡಬ್ಲ್ಯೂಗೆ 23 ಬರುತ್ತೆ. ಬಟ್ ಯುಗೆ 20 ಬರೋದಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಸೊ ಹಾಗಾಗಿ ಇಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ? ಎಸ್, odd one out. Answer is B. Okay, done children. So next move on ಮಾಡೋಣ. ಕ್ವಶನ್ ನಂಬರ್ 7. ಸೊ ಈ 7th ಕ್ವಶನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 4 ಫಿಗರ್ಸ್ ಇದೆ ಅಲ್ವಾ? ಸೊ ಇದರಲ್ಲಿ ಯಾವ್ದು ಅನಿಸುತ್ತೆ ನಿಮಗೆ, ಯಾವ್ದನ್ನ ತೆಗ್ದು ಹಾಕ್ಬೋದು ಅಂತ ಹೇಳಿಸುತ್ತೆ. ಓಕೆ, ಸೊ ನೋಡಿ ಯಾವುದು ಅಂತ ಅಂದರೆ, ದ ಕ್ವಶನ್ ನಂಬರ್ 7ಗೆ ಡಿ, ಆಡ್ ಒನ್ ಔಟ್ ಆಗುತ್ತೆ. ಸೊ ಈ ಆಡ್ ಮ್ಯಾನ್ ಔಟ್ ಆಗುತ್ತೆ. ಯಾಕೆ ಡಿ? ಹಾಂ, ಸಿಯೋ ಬಿ ಆಪ್ಷನ್ ಯಾಕೆ ಆಗುತ್ತೆ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ವಶನ್ ನಂಬರ್ ಎ. ಓಕೆ, ಇಟ್ ಈಸ್ ಹ್ಯಾವಿಂಗ್ 6 ಲೈನ್ಸ್. ಆ್ಯಂಡ್ ಕ್ವಶನ್ ನಂಬರ್ 7ಅಲ್ಲಿ ಬಿ ಆಪ್ಷನ್ಗೆ 4 ಲೈನ್, ಆ್ಯಂಡ್ ಸಿ ಆಪ್ಷನ್ಗೆ ಅಗೇನ್ 4 ಲೈನ್ಸ್, ಬಟ್ ಡಿ ಆಪ್ಷನ್ಗೆ 5 ಲೈನ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ A6, B4, C4, ಬಟ್ D5. ಸೊ ಇಲ್ಲಿ ನೀವು ಆಡ್ ಆ್ಯಂಡ್ ಈವನ್ ನಂಬರ್ಸ್ನ ಮಾಡ್ಬೋದು. ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀರಲ್ಲ, ಸೊ ಅದನ್ನು ಅಪ್ಲೈ ಮಾಡ್ಬೋದು. 6 4 ಬಂದು 6 ಮತ್ತು 4 ಬಂದು ಸಮ ಸಂಖ್ಯೆಗಳಾಗಿದೆ, ಈವನ್ ನಂಬರ್ಸ್ ಆಗಿದೆ. ಬಟ್ D5 ಇರೋದ್ರಿಂದ ಅದು ಬೆಸ ಸಂಖ್ಯೆ ಆಗುತ್ತೆ. ಓಕೆ, ಆಡ್ ನಂಬರ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ ಆಪ್ಷನ್ನ ಇದು ಮಾಡಬೇಕಾಗತ್ತೆ? ಡಿ ಆಪ್ಷನ್ನ ಆಡ್ ಮ್ಯಾನ್ ಔಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನಂಬರ್ 8. ನೋಡೋ ತಕ್ಷಣ ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಈಗ ಒಂದಷ್ಟು ಮೆಥಡ್ಸ್ ತಲೆಗೆ ಹೋಗಿದೆ, 7 ಮೆಥಡ್ಸ್ ತಲೆಗೆ ಹೋಗಿದೆ. ಸೊ ಈಗ ನೆಕ್ಸ್ಟ್ ಮೆಥಡ್ ಬಂದು ಅಬ್ಸರ್ವ್ ಮಾಡಿ ಕ್ವಶನ್ ನಂಬರ್ 8ಅಲ್ಲಿ. ಸೊ ಇಲ್ಲಿ ಯಾವುದನ್ನು ನಾವು ತೆಗೆದು ಹಾಕಬೇಕಾಗತ್ತೆ? ಎಸ್, ಡಿನ ತೆಗ್ದಾಕಬೇಕಾಗತ್ತೆ. ಯಾಕೆ ಡಿನ ತೆಗ್ದಾಕಬೇಕು? ಬಿಕಾಸ್ ನೀವು ಅಬ್ಸರ್ವ್ ಮಾಡಿ, ಎ, ಬಿ ಆ್ಯಂಡ್ ಸಿ ಅಲ್ಲಿರುವಂತಹ ಲೆಟರ್ ಎ, ಎಫ್ ಆ್ಯಂಡ್ ಝೆಡ್ ಇವು 3 ಕೂಡ 3 ಲೈನ್ಸಿಂದ ಫಾರ್ಮ್ ಆಗಿದೆ. ಬಟ್ ಡಿ ಆಪ್ಷನಲ್ಲಿ ಬರುವಂಥ ಈ 4 ಲೈನಲ್ಲಿ 4 ಲೈನ್ಗಳನ್ನ ಯೂಸ್ ಮಾಡ್ಕೊಂಡು ಫಾರ್ಮ್ ಆಗಿದೆ. ಸೊ ಹಾಗಾಗಿ ನಾವು ಈ ಆಪ್ಷನ್ನ ಟಿಕ್ ಮಾಡಬೇಕಾಗತ್ತೆ, ಆಡ್ ಮ್ಯಾನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಈನ ತೆಗೆದು ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ನಂಬರ್ 9. ನಂಬರ್ 9ಅಲ್ಲಿ ನೀವು ನೋಡೋ ಹಾಗೆ 4 ಫಿಗರ್ಸ್ ಇದೆ. ಸೊ ಇಲ್ಲಿ ನಿಮಗೆ ಯಾವುದನ್ನು ತೆಗೆದು ಹಾಕ್ಬೇಕನ್ಸುತ್ತೆ? ಅಬ್ಸರ್ವ್ ಮಾಡಿ ಎಲ್ಲರೂ. ಎಸ್, ನೋಡೋ ತಕ್ಷಣ ಒಂದು ಐಡಿಯಾ ಸಿಕ್ಕಿರ್ಬೋದು, ಡಿ ಆಪ್ಷನ್ ಅಂತ ಹೇಳಿ ಇಲ್ಲೂ ಕೂಡ. ಸೊ ಯಾಕೆ ಡಿ?
ಓಕೆ, ಎ ಬಿ ಆ್ಯಂಡ್ ಸಿಯಲ್ಲಿ ಎಷ್ಟು ಲೈನ್ಸ್ ಇದೆಯೋ ಅದಕ್ಕೆ ಔಟರ್ ಸೈಡ್ ಒಂದೊಂದು ಡಾಟೆಡ್ ಲೈನ್ ಇದೆ ಆ್ಯಂಡ್ ಇನ್ನರ್ ಸೈಡು ಕಂಪಲ್ಸರಿಯಾಗಿ ಎಲ್ಲ ಒಂದು ಇದರಲ್ಲಿ 2 ಡಾಟ್ಸ್ ಇದೆ. ಬಟ್ ವಾಟ್ ಅಬೌಟ್ ಡಿಯಲ್ಲಿ ಏನಾಗಿದೆ? ಎಸ್, ಡಿಯಲ್ಲಿ ಒಂದು ಸೈಡ್ಗೆ 1 ಡಾಟ್ ಇಲ್ಲ ಆ್ಯಂಡ್ ಜೊತೆಗೆ ಒಳಗಡೆ ಇನ್ನರ್ ಸೈಡು 2 ಡಾಟ್ಸ್ ಇಲ್ಲ. ಓಕೆ, ಹಾಗಾಗಿ ಡಿ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಯಾವ ಆಪ್ಷನ್ ನಿಮಗೆ ರಿಮೂವ್ ಮಾಡಬಹುದು ಅಂತ ಹೇಳಿ? ಎಸ್, ಆಪ್ಷನ್ ಸಿ. ಯಾಕೆ ಆಪ್ಷನ್ ಸಿ ಅನಿಸುತ್ತೆ? ಬಿಕಾಸ್ ಈಗ ನಿಮಗೆ ಒಂದು ಮೆಥಡಲ್ಲಿ ನಾನು ಹೇಳೋ ಪ್ರಕಾರ ಎಲ್ಲದಕ್ಕೂ ಕೂಡ 2 ಲೈನ್ಸ್ ಇದೆ. ಓಕೆ, 2 ಲೈನ್ಸ್ ಇದರಲ್ಲೂ ಇದೆ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲೆಲ್ಲ ಈಕ್ವಲ್ಸ್ ಇದೆ ಮ್ಯಾಮ್ ಅಂತ ಅಂದಿರ್ತೀರಲ್ಲ. ಸೊ ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳೋದಾದರೆ ಇಲ್ಲಿ ನಾವು ಪ್ಯಾರಲಲ್ ಲೈನ್ಸ್ ಮತ್ತು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಏನು ಪ್ಯಾರಲಲ್ ಲೈನ್ಸ್ ಅಂದರೆ, ಎಸ್, ಯಾವುದು ಕೊನೆಯವರೆಗೂ ನಾವು ಎಷ್ಟೇ ಉದ್ದ ಡ್ರಾ ಮಾಡಿದ್ರೂ ಕೂಡ ಎಲ್ಲೂ ಕೂಡ ಮೀಟ್ ಆಗಲ್ಲ, ಭೇಟಿ ಆಗೋದಿಲ್ಲ, ಅದನ್ನು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಎಲ್ಲಿ 1-2 ಲೈನ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಅವು ಇಂಟರ್ಸೆಕ್ಟ್ ಆಗ್ತವೆ, ಅಂದರೆ ಒಂದಕ್ಕೊಂದು ಜಾಯಿನ್ ಆಗ್ತವೋ ಆ ಒಂದು ಲೈನ್ಸ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ನಾವು ಹೇಳಬೇಕು ಅಂದರೆ ಈಗ ಸಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದೆ, ಎ ಬಿ ಮತ್ತು ಡಿ ಪ್ಯಾರಲಲ್ ಲೈನ್ಸ್ ಆಗಿದೆ. ಸೊ ಹಾಗಾಗಿ ಸಿ ಆಪ್ಷನ್ನ ನಾವು ರಿಮೂವ್ ಮಾಡಬೇಕಾಗತ್ತೆ. ಓಕೆ, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ 10 ಕ್ವಶನ್ಸ್ನ 10 ಮೆಥಡ್ಸ್ನ ನಾನಲ್ಲಿ ಹೇಳಿದ್ದೀನಿ. ಅದೇ ಥರ ನಿಮಗೆ ಗೊತ್ತಿರೋ ಹಾಗೆ 124 ಕ್ವಶನ್ಸ್ ಇದೆ. ಇದು ಒಂದೇ ಒಂದು ಲೆಸನಲ್ಲಿ 124ಅಲ್ಲಿ ನಿಮಗೆ ಮತ್ತೆ ರಿಪೀಟಲ್ಲಿ ಇದೇ ಮೆಥಡ್ಸ್ ಬರುತ್ತೆ ಆ್ಯಂಡ್ ಹೊಸ ಮೆಥಡ್ಸು ಕೂಡ ಬರುತ್ತೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಗ್ರ್ಯಾಬ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಿಮ್ಮ ಮೆಮೊರಿಯಲ್ಲಿ. ಸೊ ಇದು ತುಂಬ ಈಸಿಯಾಗಿತ್ತು ಅಂದ್ಕೊಳ್ತೀನಿ. ಸೊ ಈಗ ನೀವೇನು ಮಾಡಬೇಕು, ನಿಮ್ಮ ಹತ್ರ ಎಲ್ಲರೂ ಕೂಡ ನವೋದಯ ಎಕ್ಸಾಮ್ನ ಕಟ್ಟಿರೋರು ಅಷ್ಟು ಜನ, ನನ್ನ ಪ್ರಕಾರ ಎಲ್ಲ 5ನೇ ತರಗತಿ ಮಕ್ಕಳು ನವೋದಯ ಎಕ್ಸಾಮ್ನ ಕಟ್ಟಿ, ಯಾರು ಕಟ್ಟದಲ್ಲೇ ಇರಬೇಡಿ. ಬಿಕಾಸ್ ನಿಮಗೆ ಏಕೆಂದರೆ ಒಂದು ಡಿಸ್ಟ್ರಿಕ್ಕಿಗೆ ಒಂದೇ ನವೋದಯ ಸ್ಕೂಲ್ ಇರೋದು, ಅದರಲ್ಲಿ 80 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗೋದು, ಅದರಲ್ಲಿ 70% ರೂರಲ್ ಬ್ಯಾಕ್ಗ್ರೌಂಡ್ ಇರೋರೇ ಸೆಲೆಕ್ಟ್ ಆಗ್ತಾರೆ. ಸೊ ಹಾಗಾದರೆ ನಮಗೆ ಎಲ್ಲಿ ಸಿಗುತ್ತೆ ಮ್ಯಾಮ್ ಅಂತ ನೀವು ಅಂದ್ಕೊಳ್ತೀರಾ. ಅದೆಲ್ಲ ಇಲ್ಲಿ ಮ್ಯಾಟ್ರ್ ಆಗೋದು. ನಾವು ಯಾವ ರೀತಿಯಲ್ಲಾದರೂ ಆಯಿತು ನಾಲೆಡ್ಜ್ನ ಗೇನ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಿ ನಾಲೆಡ್ಜ್ ಸಿಗುತ್ತೋ ಅಲ್ಲಿ ಮಕ್ಕಳು ಆತುರದಿಂದ ಕಾಯ್ತಾ ನಿಂತ್ಕೋಬೇಕು ಆ ನಾಲೆಡ್ಜಿಗೋಸ್ಕರ ಅಲ್ವಾ, ಅದನ್ನು ಪಡೆಯೋದಕ್ಕೋಸ್ಕರ. ಸೊ ಆಸಕ್ತಿನ ತೋರಬೇಕಾಗತ್ತೆ. ಆಸಕ್ತಿ ಇಲ್ಲದಲ್ಲ ಯಾವುದನ್ನೂ ಪಡೆಯೋದಕ್ಕಾಗಲ್ಲ. ಸೊ ಅದೇ ಥರ ಸ್ವಲ್ಪ ಕಷ್ಟನೂ ಪಡಬೇಕಾಗತ್ತೆ, ಇಷ್ಟದ ಜೊತೆಗೆ ಕಷ್ಟಪಡಬೇಕಾಗತ್ತೆ. ಇಷ್ಟಪಟ್ಟು ಕಷ್ಟಪಟ್ಟರೆ ಅದು ಕಷ್ಟ ಆಗೋದಿಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಈಸಿ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ನಿಮಗೆ ಮತ್ತೆ ಬರ್ತಾ ಹೋಗುತ್ತೆ. ಆ್ಯಂಡ್ ಮ್ಯಾಥ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದಷ್ಟು ನೀವು ಬೇಸಿಕ್ಸ್ನ ಕಲಿಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಆ ಬೇಸಿಕ್ಸ್ನ ಹಾಕಿರ್ತೀನಿ. ಸೊ ಅದನ್ನು ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ಮಕ್ಕಳು ಕೂಡ ಕೂತ್ಕೊಂಡು ಮನೇಲಿ ಫಸ್ಟು ಕಲಿಬೇಕಾಗತ್ತೆ. ನವೋದಯ ಎಕ್ಸಾಮ್ನ ಎಲ್ಲರೂ ಕಟ್ಟಿ ನಿಮಗೆ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಪೀಡಪ್ ಆಗ್ತೀರಾ. ಆ್ಯಂಡ್ ಮೆಂಟಲ್ ಎಬಿಲಿಟಿ, ಕಾಮನ್ ಸೆನ್ಸ್ ಚೆನ್ನಾಗಿದ್ದರೆ ಮಕ್ಕಳಿಗೆ ಅವರಿಗೆಲ್ಲ ಫೀಲ್ಡಲ್ಲೂ ಮುನ್ನೋರಿಯೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಗ್ರಾಮರ್ ಮೇಯ್ನಾಗಿ ಬೇಕಾಗತ್ತೆ. ಬಿಕಾಸ್ ಎಲ್ಲ ಮಕ್ಕಳು ಕೂಡ ಮಿನಿಮಮ್ ಅಂದರೂ 2-3 ಲ್ಯಾಂಗ್ವೇಜ್ ಕಲೀಲೇಬೇಕಾಗತ್ತೆ. ಸೊ ಒಂದು ನಮ್ಮ ತಾಯಿ ಭಾಷೆ ಮದರ್ ಟಂಗ್ ಕನ್ನಡನ ಬಿಡಬಾರ್ದು. ಸೊ ಕನ್ನಡದ ಜೊತೆಗೆ ಇಂಗ್ಲೀಷ್ ಬೇಕೇ ಬೇಕಾಗತ್ತೆ. ನಮ್ಮ ಇಂಡಿಯಾದಲ್ಲಿ ಹಿಂದಿ ಮೇನ್ ಲ್ಯಾಂಗ್ವೇಜ್ ಇರೋದ್ರಿಂದ ಸೊ ಹಿಂದಿನೂ ಕೂಡ ಕಲಿಬೇಕಾಗತ್ತೆ. ಇಂಗ್ಲೀಷ್ ಆಲ್ ಓವರ್ ದ ವರ್ಲ್ಡ್ ಯೂಸ್ ಆಗುತ್ತೆ. ಸೊ ಹಾಗಾಗಿ 3 ಭಾಷೆಯಲ್ಲಿ ಪರಿಣಿತಿನ ಹೊಂದೋದನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಆಡ್ ಮ್ಯಾನ್ ಔಟೇನೆ ನೆಕ್ಸ್ಟ್ ಸೀರೀಸಲ್ಲಿ ಮಾಡ್ತೀವಿ. ಬಟ್ ಇದು ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ. ನೀವು ಪಾಸ್ ಮಾಡಿ ವಿಡಿಯೋನ ನೋಡ್ಕೊಳ್ಬಹುದು. ಮತ್ತೆ ರೀಕಾಲ್ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ, ನೀವು ಯಾವಾಗ ಬೇಕಾದರೂ ಕೂಡ ಓಪನ್ ಮಾಡಿ ನೋಡ್ಬೋದು. ಅದೇ ಥರ ನಿಮ್ಮ ಸರ್ಕಲಲ್ಲಿರುವ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ವಿಡಿಯೋಸ್ನ ಆದಷ್ಟು ತಲುಪಿಸಿ. ಥ್ಯಾಂಕ್ ಯು.